ಆಸೀನರಾಗಿರುವಂತಹ ಪೊಲೀಸ್ ಕಮಿಷನರ್ ಅವರೇ, ಎಲ್ಲ ಗೌರವಾನ್ವಿತ ಗಣ್ಯರೇ, ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತರೇ, ಒಂದು ವಿಷಯ ನಮ್ಮ ಹೃದಯಕ್ಕೆ ಖಂಡಿತವಾಗಿ ಹತ್ತಿರವಾದ ವಿಷಯ. ಅದೇನೆಂದರೆ ನಮ್ಮ ಯುವ ಜನತೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ತನಕ ಈ ಒಂದು ಚಟಕ್ಕೆ ಬಲಿಯಾಗುವ ಸಾಧ್ಯತೆಗಳು ಇವೆ. ಮಾದಕಗಳು ನಮ್ಮ ಮನಸ್ಸಿಗೆ ತೆಗೆದುಕೊಂಡಾಗ ಮುದ ನೀಡ್ತವೆ ಮತ್ತು ನಮ್ಮನ್ನು ಒಂದು ಗುಂಡಿಗೆ ದೂಡ್ತವೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. There is a great amount of effort, ಅತಿ ಹೆಚ್ಚು ಪ್ರಯತ್ನ ಈ ನಮ್ಮ ಮಂಗಳೂರಲ್ಲಿ ನಡೀತಾ ಇದೆ. ಈ ಮಂಗಳೂರನ್ನು ಮಾದಕ ಮುಕ್ತ, ನಶೆ ಮುಕ್ತ ಒಂದು ಸಮಾಜವನ್ನು ಮಾಡಬೇಕು ಎಂಬ ಒಂದು ಕನಸು ಇಟ್ಕೊಂಡು ಮೇಕ್ ಎ ಚೇಂಜ್ ಫೌಂಡೇಶನ್ ಇವರ ರೂವಾರಿಗಳು ಈಗ ತಾನೇ ಇವರ ಬಗ್ಗೆ ನಾವು ಕೇಳಿದ್ದೇವೆ. ಜನರೊಡನೆ ಬೆರೆತು ಜನರ ಮನಸ್ಸಿನಲ್ಲಿ ಹೊಸ ಆಲೋಚನೆಯನ್ನು ಹಾಕಿ ಎಲ್ಲ ಧರ್ಮಗಳೊಡನೆ, ಎಲ್ಲ ಸಂಸ್ಥೆಗಳೊಡನೆ ಕೈ ಜೋಡಿಸಿ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ಒಂದು ಸಮಾಜದ ಪುನರ್ ನಿರ್ಮಾಣ ಮಾಡುವ ಕನಸನ್ನು ಕಂಡ ಎಲ್ಲ ನನ್ನ ಪ್ರೀತಿಯ ಬಾಂಧವರೇ, ನಾನು ಇಂದು ಈ ವೇದಿಕೆಯಲ್ಲಿದ್ದು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ, ಇಲ್ಲಿದ್ದವರು ಯಾರು ಡ್ರಗ್ಸ್ ತೆಗೆದುಕೊಳ್ಳಿಲ್ಲ ಅಂತ. ನಾನು ತೆಗೆದುಕೊಳ್ಳಿಲ್ಲ, ನೀವು ಕೂಡ ತೆಗೆದುಕೊಳ್ಳಿಲ್ಲ ಎಂಬ ನನಗೆ ಹೇಳ್ತಾ ಇದ್ದೇನೆ. ಇಲ್ಲಿದ್ದವರು ಯಾರು ಡ್ರಗ್ಸ್ ತೆಗೆದುಕೊಳ್ತಾ ಇಲ್ಲ, ಡ್ರಗ್ಸ್ ಮಾರುವುದೂ ಇಲ್ಲ ಅಂತ ಒಂದು ನಂಬಿಕೆ ನನ್ನಲ್ಲಿದೆ. ನಿಮ್ಮಲ್ಲಿ ಕೂಡ ಅಂತ ನಂಬಿಕೆ ಇದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಇಲ್ಲಾಂದರೆ ನೀವು ಇಲ್ಲಿ ಇರಲಿಕ್ಕಿಲ್ಲ. ಸಮಾಜವನ್ನು ಬದಲಾಯಿಸುವವರು, ಸುಧಾರಣೆ ಮಾಡುವವರು ಅದೇ ಕೊಳಕಿನಲ್ಲಿ ಬಿದ್ದರೆ ಸುಧಾರಣೆ ಮಾಡಲಿಕ್ಕೆ ಆಗಲ್ಲ. ಅದು ನಮಗೆ ಗೊತ್ತು, ನಮ್ಮ ಸಾಮಾನ್ಯ ಜ್ಞಾನ ನಮಗೆ ಹೇಳ್ತದೆ. ಆದ ಕಾರಣ ಇಂಥ ಸುಲಭದ ಹಣ ನನಗೆ ಬೇಡ, ಇಂಥ ಕ್ರಿಮಿನಲ್ಗಳೊಡನೆ ಕೈ ಜೋಡಿಸಿ ಮಾಡಿದ ಹಣ ನನಗೆ ಒಳ್ಳೆಯದಲ್ಲ, ನನ್ನ ಕುಟುಂಬಕ್ಕೆ ಒಳ್ಳೆಯದಲ್ಲ ಎಂಬ ನಂಬಿಕೆ ನಮ್ಮೆಲ್ಲರಲ್ಲಿ ಇದೆ ಎಂದು ನನ್ನ ಭಾವನೆ. ಆದ ಕಾರಣ ನಾವೆಲ್ಲರೂ ಇಂತಹ ಉತ್ತಮ ಆದರ್ಶವನ್ನು ನಮ್ಮ ಮನಸ್ಸಿನಲ್ಲಿಟ್ಟು ಇಲ್ಲಿ ಬಂದಿದ್ದೇವೆ. ಇಲ್ಲಿಂದ ಹೋಗುವಾಗ ಖಂಡಿತವಾಗಿ ಒಂದು ನಿರ್ಧಾರ, ವೈಯಕ್ತಿಕವಾಗಿ ನಾನು ಇದಕ್ಕಾಗಿ ಶ್ರಮಿಸ್ತೇನೆ, ನನ್ನ ಎಲ್ಲ ಶಕ್ತಿಗಳನ್ನು ಮೀರಿ ಶ್ರಮಿಸ್ತೇನೆ ಎಂಬ ನಿರ್ಧಾರ ಕೂಡ ನಾವು ಖಂಡಿತ ಮಾಡಿದ್ದೇವೆ. ಈಗಾಗಲೇ ತಿಳಿದ ಪ್ರಕಾರ ಮಂಗಳೂರು ಅನೇಕ ಕಂಪನಿಗಳನ್ನು ಸ್ವಾಗತಿಸುತ್ತದೆ. ಬೆಂಗಳೂರು ಎಲ್ಲ ಜನದಟ್ಟಣೆಯಿಂದ ತುಂಬಿ ಹೋಗಿದೆ. ಈಗ ಮಂಗಳೂರಿನ ಕಡೆ ದೊಡ್ಡ ದೊಡ್ಡ ಕಂಪನಿಗಳು ಬರಲಿಕ್ಕಿವೆ, IT ಕಂಪನಿಗಳು ಬರಲಿಕ್ಕಿವೆ. ಇಲ್ಲಿಯ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿಕೊಡಲು ನಮಗೆ ಉತ್ತಮ ಸದವಕಾಶ. ಆದರೆ ಇಲ್ಲಿಯ ಕೆಲವು ನಶೆಗಳು, ಈ ನಶೆ ಕೇವಲ ಮಾದಕದ ನಶೆ ಮಾತ್ರ ಅಲ್ಲ, ನಿಮಗೆ ಗೊತ್ತು, ಮಾದಕದ ಒಟ್ಟಿಗೆ ಬೇರೆ ನಶೆಗಳು ಕೂಡ ನಮ್ಮನ್ನು ಕಾಡ್ತವೆ. ಧರ್ಮದ ನಶೆ, ಅಧಿಕಾರದ ನಶೆ ಮತ್ತು ಇತರ ಮೋಜು ಸಡಗರದ ನಶೆ ಕೂಡ ನಮ್ಮಲ್ಲಿ ಬೇರೆ ಬೇರೆ ಥರದ ನಶೆಗಳಿವೆ. ಆದ ಕಾರಣ ಈ ಕೋಮು ಸೌಹಾರ್ದ ಇದ್ದರೆ, ಪರಸ್ಪರ ಪ್ರೀತಿ ಇದ್ದರೆ, ಉತ್ತಮ ಸಂಬಂಧ ಬೆಳೆಸಿದರೆ ಜೀವನ ಖಂಡಿತವಾಗಿ ಸಂತೋಷವಾಗುತ್ತೆ. ಆದ ಕಾರಣ ಕೇವಲ ಡ್ರಗ್ಸ್ ಮಾತ್ರ ನಮ್ಮ ಮನಸ್ಸಿನಲ್ಲಿಟ್ಟು ನಾವು ಕೆಲಸ ಮಾಡಿದ್ರೆ ಆಗೋಲ್ಲ. ಆಧ್ಯಾತ್ಮಿಕತೆಯನ್ನು ಹೇಗೆ ಬೆಳೆಸುವುದು? ಇಲ್ಲಿ ಖಾಲಿಯಾಗಿದೆ, ಹೃದಯ ಖಾಲಿಯಾಗಿದೆ. ಖಾಲಿಯಾದ ಹೃದಯದಲ್ಲಿ ಯಾವುದೊಂದು ಜಾಗ ಇದೆ. ಈ ಜಾಗದಲ್ಲಿ ಯಾವ ವಸ್ತು ತುಂಬಿಸಿದ್ರೂ ನಮ್ಮ ಜೀವನದಲ್ಲಿ ಸಂತೋಷ ಬರೋಲ್ಲ. ಎಷ್ಟು ತಿಂದರೂ ಎಷ್ಟು ಕುಡಿದ್ರು ಆ ಖಾಲಿಯಾದ ಜಾಗಕ್ಕೆ ಒಂದೇ ಒಂದು ಉತ್ತರ ಅಂದರೆ ದೇವರು. ಇಫ್ ಗಾಡ್ ಇಸ್ ನಾಟ್ ದೇರ್, ಎವ್ರಿಥಿಂಗ್ ಎಲ್ಸ್ ವಿಲ್ ಟೇಕ್ ಇಟ್ಸ್ ಪ್ಲೇಸ್ ಇನ್ ಯೋರ್ ಹಾರ್ಟ್. God is happiness, God is goodness, God is beauty. The divine reality has to take root in our hearts. Then only all the other bad habits, sinfulness, wickedness, evil will run away. That's the reason why I would say, find out the empty spaces in your heart, in our heart. Let's find out the empty spaces
and God alone can fill those empty spaces, nothing else. And that has to be taught to our younger generation. Show the way to God, show the way to meaningfulness of life, bring meaning to the life of people. Only when you give meaning to the life of people or help them to find meaning in their life, I'm sure they will find joy and happiness. With these few words, all those rallies, placards and street plays, whatever means that we use are necessary. I know we have done it from the Diocese of Mangalore. Our institutions past 2-3 years we have been doing it, especially in the month of September. ಸೆಪ್ಟೆಂಬರ್ ತಿಂಗಳಲ್ಲಿಂದ ರ್ಯಾಲಿಗಳನ್ನು ಮಾಡ್ತೇವೆ. ಕಾಲೇಜುಗಳಿಂದ, ಆಸ್ಪತ್ರೆಯಿಂದ, ಈ ಥರ ಸಂಸ್ಥೆಗಳ ಮೂಲಕ ಒಟ್ಟುಗೂಡಿಸಿ ಎಲ್ಲ ಜನರನ್ನು ಒಟ್ಟುಗೂಡಿಸಿ ವಿದ್ಯಾರ್ಥಿಗಳನ್ನು ಮಾಡ್ತಾ ಇದ್ದೇವೆ. ಚರ್ಚ್ಗಳಲ್ಲಿ, ಪ್ರತಿ ಚರ್ಚಲ್ಲಿ ನಾವು ಸುಮಾರು 124 ಚರ್ಚ್ಗಳಿವೆ. ಎಲ್ಲ ಚರ್ಚ್ಗಳ ವಠಾರದಲ್ಲಿ ಜನರನ್ನು ಒಟ್ಟುಗೂಡಿಸಿ ಇಂಥ ಅಭಿಯಾನಗಳನ್ನು ಮಾಡ್ತಾ ಇದ್ದೇವೆ. ಆದರೂ ಈ ಒಂದು ಕಾಲು ಜಾಗ ಇದೆ ನಮ್ಮ ಹೃದಯದಲ್ಲಿ, ಅದಕ್ಕೆ ಫಿಟ್ ಆಗೋದು ದೇವರ ಮಾತ್ರ. ಈ ದೇವರನ್ನು ಅಲ್ಲಿ ಬದುಕಲು ನಾವು ಬಿಟ್ಟರೆ ನಮ್ಮ ಜೀವನ ಸಂತೋಷಮಯವಾಗುವುದು ಎಂದು ಹೇಳಿ ನಿಮಗೆಲ್ಲರಿಗೆ ಒಳಿತನ್ನೇ ಬಯಸಿ ಬೇರೆ ಯಾವುದಕ್ಕೂ ನಮ್ಮ ಜೀವವನ್ನು ಬಲಿ ಕೊಡದೆ ಮುಂದುವರಿಸಬೇಕಂತ ಕೇಳಿ ಮಾತು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು.